ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇರುವಂತದ್ದು. ಗಬ್ಬೆದ್ದು ನಾರ್ತಿವೆ ಚರಂಡಿಗಳು, ಕೊಳಚೆ ನೀರು ಈಚೆ ಬಂದರೂ ಕೂಡ ಅಧಿಕಾರಿಗಳು ಮಾತ್ರ ದಿವ್ಯ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ. ವೃದ್ಧರಿಗೆ, ಚಿಕ್ಕ ಮಕ್ಕಳಿಗೆ ಅನಾರೋಗ್ಯಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಈ ಒಂದು ಗಬ್ಬೆದ್ದಂತಹ ಚರಂಡಿ. ನಗರದ ಸಿ.ವಿ. ರಾಮನ್ ವಾರ್ಡ್ ನಂಬರ್ 79ರಲ್ಲಿ ಅಸ್ವಚ್ಛತೆಯಿಂದ ತುಂಬಿದ ಈ ಒಂದು ಚರಂಡಿ. ನೀರು ಆಚೆ ಬಂದರೂ ಸಹ ಅಧಿಕಾರಿಗಳು ಮಾತ್ರ ಮೌನವನ್ನು ವಹಿಸಿದ್ದಾರೆ. ಕಳೆದ 7 ತಿಂಗಳಿನಿಂದ ಚರಂಡಿ ಕೆಟ್ಟು ನಿಂತರೂ ಸಹ ಅಧಿಕಾರಿಗಳು ಇತ್ತ ಗಮನ ಹರಿಸಿಲ್ಲ. ದಿನರಾತ್ರಿ ಸೊಳ್ಳೆಗಳ ಕಾಟ, ಪುಟ್ಟ ಮಕ್ಕಳಿಗೆ ಅನಾರೋಗ್ಯದ ಭೀತಿ ಕಾಡ್ತಾ ಇದೆ. ದುರ್ವಾಸನೆಯಿಂದ ಕಾಲೋನಿಯಲ್ಲಿ ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದುರ್ವಾಸನೆಯಿಂದ ಕಾಲೋನಿಯಲ್ಲಿ ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ಥಳೀಯ ಜನಪ್ರತಿನಿಧಿಗಳೇ ಏನಿದು ಅಸ್ವಚ್ಛತೆಯ ಆಗರವಾಗಿದೆ. ಸಿ.ವಿ. ರಾಮನ್ ವಾರ್ಡ್ ನಂಬರ್ 79ರಲ್ಲಿ ಅಸ್ವಚ್ಛತೆಯಿಂದ ತುಂಬಿದ್ರೂ ಸಹ ನೀವು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಗಬ್ಬೆದ್ದು ನಾಡ್ತಿವೆ ಚರಂಡಿಗಳು, ಕೊಳಚೆ ನೀರು ಈಚೆ ಬಂದು ಸಹ ಇತ್ತ ಅಧಿಕಾರಿಗಳು ಸಹ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ಕಳೆದ 7 ತಿಂಗಳಿನಿಂದ ಒಳಚರಂಡಿಗಳು ತುಂಬಿ ತುಳುಕುತ್ತಿದ್ದರೂ ಗಮನ ಹರಿಸದ ಅಧಿಕಾರಿಗಳು ಇಲ್ಲಿನ ನಿವಾಸಿಗಳಿಗೆ ಅನಾರೋಗ್ಯಕ್ಕೆ ಎಡೆಮಾಡಿಕೊಡ್ತಿದೆ ಗಬ್ಬೆದ್ದು ನಾರ್ತಿರುವ ಚರಂಡಿ ವ್ಯವಸ್ಥೆ. ಇಲ್ಲಿನ ನಿವಾಸಿಗಳಿಗೆ ಅನಾರೋಗ್ಯಕ್ಕೆ ಎಡೆಮಾಡಿಕೊಡ್ತಿದೆ ಗಬ್ಬೆದ್ದು ನಾರುತ್ತಿರುವ ಚರಂಡಿ ವ್ಯವಸ್ಥೆ. ನಗರದ ಸಿ.ವಿ. ರಾಮನ್ ನಗರ ಕ್ಷೇತ್ರದ ವಾರ್ಡ್ 79ರಲ್ಲಿನ ಪಿ.ಎಸ್.ಕೆ. ನಾಯ್ಡು ರಸ್ತೆಯ ನಂಜುಂಡಪ್ಪ ಗಾರ್ಡನ್ ಹಾಗೂ ರಂಗಮ್ಮ ಗಾರ್ಡನ್ನ ನಿವಾಸಿಗಳಿಗೆ ಕಳೆದ 7 ತಿಂಗಳಿಂದ ಒಳಚರಂಡಿ ವ್ಯವಸ್ಥೆ ಕೆಟ್ಟು ಗಬ್ಬೆದ್ದು ನಾರ್ತಿವೆ. ರಸ್ತೆಯ ಮೇಲೆ ಕೊಳಚೆ ನೀರು ಹರಿಯುತ್ತಿರುವುದರಿಂದ ದುರ್ವಾಸನೆ, ದಿನರಾತ್ರಿ ಸೊಳ್ಳೆಗಳಿಂದ ಇಲ್ಲಿನ ಜನರು ಹೈರಾಣಾಗಿ ಹೋಗಿದ್ದಾರೆ. ಚರಂಡಿ ದುಸ್ಥಿತಿಯನ್ನ ಕಂಡು ದುರ್ವಾಸನೆಯಿಂದ ಜನ, ಚಿಕ್ಕ ಮಕ್ಕಳು ಓಡಾಡಲು ಸಾಧ್ಯವಾಗ್ತಾ ಇಲ್ಲ. ಕಸ ಮತ್ತು ಪಾಲಿಥೀನ್ ತ್ಯಾಜ್ಯಗಳನ್ನು ಹಾಗೆಯೇ ಬಿಡಲಾಗ್ತಿದ್ದು ಕಳಪೆ ಒಳಚರಂಡಿಯಿಂದ ಕುಡಿಯುವ ನೀರಿಗೆ ಕಲುಷಿತ ನೀರು ಮಿಶ್ರಣವಾಗಿ ಇಲ್ಲಿನ ಹಿರಿಯ ನಾಗರಿಕರಿಗೆ, ಮಹಿಳೆ ಮತ್ತು ಮಕ್ಕಳಿಗೆ ಅನಾರೋಗ್ಯದ ಭೀತಿ ಕಾಡ್ತಿದೆ ಎಂದು ಇಲ್ಲಿನ ನಿವಾಸಿಗಳು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಒಳಚರಂಡಿ ಪೈಪ್ ಕಿತ್ತು ಕೆಟ್ಟಿದೆ, ಅಧಿಕಾರಿಗಳಿಗೆ ಪತ್ರ ಬರೆದ್ರೂ ಕೆಲಸಕ್ಕಿಲ್ಲ, ಲೆಕ್ಕಕ್ಕುಂಟು ಎಂಬಂತಾಗಿದೆ ಎಂದು ಜನರು ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ. ಇದೇಪ ನಮ್ದು ಪ್ರಾಬ್ಲಮ್. ಕೊಳಾಯಿ ನೀರೆಲ್ಲ ಬರುತ್ತೆ, ಫುಲ್ ಇನ್ಫೆಕ್ಷನ್ ಆಗುತ್ತೆ. ಮಕ್ಕಳು ಮರಿಗೆ, ವಯಸ್ಸಾದವರು ಎಲ್ಲ ಇದ್ದಾರೆ. ಕುಡಿಯೋ ನೀರಲ್ಲೂ ಬರುತ್ತೆ. ನಮ್ಮಿಂದ ಇಲ್ಲಿ ಇರಕ್ ಆಗ್ತಾ ಇಲ್ಲ. ಹಾಸ್ಪಿಟ್ಲು ಅದು ಇದು ಅಂತ ಖರ್ಚು ಮಾಡ್ತಾ ಇದ್ದೀವಿ. ಆದ್ರೂ ಈ ರೋಡಲ್ಲಿ ಒಬ್ರು ಆಕ್ಷನ್ ಎತ್ತಲ್ಲ, ಬರೋದು ಇಲ್ಲ. ಕಂಪ್ಲೇಂಟ್ ಕೊಟ್ರು ಒಬ್ರು ಬರಲ್ಲ. ಇದೇ ಆಯ್ತು ಈ ರೋಡ್, ಪಿ.ಎಸ್.ಕೆ. ನಾಯ್ಡು ರೋಡ್. ಅದೇ ಕಂಪ್ಲೇಂಟ್ ಕೊಟ್ರೆ ಬರ್ತೀವಿ ಅಂತಾರೆ ಅಷ್ಟೇ. ತಿರ್ಗಾ ಯಾರು ಬರಲ್ಲ, ರೋಡ್ ಹಾಕಲ್ಲ, ಯಾವ್ದು ಒಂದು ಒಳ್ಳೇದ್ ಮಾಡಲ್ಲ ಈ ರೋಡಲ್ಲಿ. ಕಂಪ್ಲೇಂಟ್ ಕೊಟ್ಟು ನಮ್ಗೆ ಸಾಕಾಗಿದೆ. ಆಯ್ತು, ಇವಾಗ ಒಂದು 6-7 ತಿಂಗಳಿಂದ ಹೋಗ್ತಾ ಇದೆ. ಮಳೆ ಬಂದ್ರೆ ಇನ್ನು ಜಾದ ಒಳಗಡೆಲ್ಲ ಬರುತ್ತೆ, ಮನೆ ಒಳಗಡೆಲ್ಲ ಬರುತ್ತೆ. ಬಚ್ಚಲಲ್ಲಿ, ಬಾತ್ರೂಮ್ ಅಲ್ಲಿ ಎಲ್ಲ ಕುಡಿಯೋ ನೀರು, ಟ್ಯಾಂಕ್ ಎಲ್ಲ ತುಂಬಿಕೊಳ್ಳುತ್ತೆ. ನಾವು ಇದ್ರಲ್ಲೇ ಬಾಡ್ ಕಟ್ಕೊಂಡು ಕೂತ್ಕೊಂಡಿದ್ದೀವಿ. ನಮ್ಗೆ ಪಿ.ಎಸ್.ಕೆ. ನಾಯ್ಡು ರೋಡ್, ನಂಜಪ್ಪ ಗಾರ್ಡನ್, ರಂಗಮ್ಮ ಗಾರ್ಡನ್. ಇಲ್ಲಿ ತುಂಬಾ ಬಾತ್ರೂಮ್ ನೀರು ಬರ್ತಾ ಇದೆ. ಊಟ ಹೆಂಗ ಮಾಡೋದು? ಕೊಳಾಯಿ ನೀರಿನಲ್ಲೆಲ್ಲ ಇದು ಗಲೀಜು ಬರುತ್ತೆ.
ತುಂಬಾ ಕುಡಿಯೋ ನೀರಿಗೆನು ಇದೆಲ್ಲ ಮಿಸ್ ಆಗುತ್ತೆ. ಎಲ್ಲ ಕಾಯಿಲೆಗಳು, ಶುಗರ್, BP ಅವ್ರವ್ರಿಗೆ ಹಾಸ್ಪಿಟ್ಲಿಗೆ ಇರ್ತಾರೆ ಕಾಸುಗಳು ಎಲ್ಲ. ಊಟ ಮಾಡಕ್ಕಾಗಲ್ಲ ಈ ಏರಿಯಾನಲ್ಲಿ. ನಾವು ಇರೋದೇ ಇಲ್ಲಿ ತುಂಬಾ ಕಷ್ಟ ಆಗಿದೆ. MLA ಎಲ್ಲರಿಗೂ ಹೇಳಿದೀವಿ, ಕಂಪ್ಲೇಂಟ್ ಕೊಟ್ಟಿದೀವಿ, ಎಲ್ಲ ಹೇಳಿದೀವಿ, ಯಾರು ಬಂದು ನೋಡಲ್ಲ. ಎಷ್ಟು ದಿನ ನಾವು ಕಷ್ಟ ಕ್ಲೀನ್ ಮಾಡಿದ್ರೆ 50 ರೂಪಾಯಿ 100 ರೂಪಾಯಿ ಕೊಡ್ತೀವಿ, ಅವಾಗ ಕೂಡ ಬರಲ್ಲ. ನಮ್ಮ ಹೆಸರು ವಿಜಯ. ನಾವು BBMP ಅವ್ರಿಗೆ ದಯವಿಟ್ಟು ಕೇಳ್ಕೊತೀವಿ. ನಮ್ಮ ಬೀದಿಯಲ್ಲಿ ತುಂಬ ಅಂದರೆ ತುಂಬ ಒಂದು 6-5 ತಿಂಗಳಿಂದ ಈ ಥರನೇ ನಡೀತೈತೆ. ನಮ್ಮ ಕುಡಿಯೋ ನೀರಿಲ್ಲ, ಕುಡಿಯೋ ನೀರು ಸಮಸ್ಯೆ. ಚಿಕ್ಕ ಮಕ್ಕಳಿದ್ದಾರೆ, ವಯಸ್ಸಾದವರು ಇದ್ದಾರೆ, ಎಲ್ಲರೂ ಓಡಾಡೋಕ್ಕೂ ತುಂಬ ಕಷ್ಟ ಆಗ್ತಿದೆ. ನಮ್ಗೆ ಪೇಷಂಟ್ಗಳಿದ್ದಾರೆ, ಎಲ್ಲರಿಗೂ ಈ ಥರ ನಮ್ಗೆ BBMP ಅವರು ಸಹಕಾರ ಮಾಡಿ ಕೊಡಬೇಕು. ದಯವಿಟ್ಟು ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಇದೇ ಥರ ಮುಂದೆ ಸಾಗಿದ್ರೆ ನಾವು ಅಲ್ಲಿ ಬಂದು ಪ್ರತಿಭಟನೆ ಮಾಡ್ತೀವಿ. ಅವ್ರು ನಮ್ಮಿಂದ ಅವ್ರು ಉದ್ಧಾರ ಆಗ್ತಾರೆ, ಅವರಿಂದ ನಾವ್ ಏನಾಗಿಲ್ಲ. 5 ಪೈಸಾ ನಮ್ಗೇನ್ ಯೂಸ್ ಇಲ್ಲ. ಇದನ್ನ ಮಾಡಿಲ್ಲ ಅಂದ್ರೆ ಅಷ್ಟೇ ನಮಗೆ. ನಾವು ಬಂದು ದೊಡ್ಡದು ಮಾಡ್ಬಿಡ್ತೀವಿ ಅಲ್ಲಿ ಹೋಗ್ತಾಳೆ ಅಷ್ಟೇ. ಈ ಸತಿ ನಾವು ಮಾಡ್ಕೊಟ್ಟಿಲ್ಲ ಅಂದ್ರೆ ನಾವ್ ಎಲ್ಲಿ ಹೋಗ್ತೀವಿ ಅಲ್ಲಿ ಹೋಗ್ಬಿಡ್ತೀವಿ. ಹಾಕಲ್ಲ, ನಾವು ಓಟು ಹಾಕಲ್ಲ, ಏನ್ ಹಾಕಲ್ಲ. ಏನಾರ ಕೈ ಎತ್ಕೊಂಡ್ ಬಂದ್ರೆ ಅವ್ರಿಗೆ ಏನ್ ಮಾಡ್ತೀವೋ ನಮ್ಗೆ ಗೊತ್ತಿಲ್ಲ. ಆತರ ನಮ್ಗೆ ಏನ್ ಒಂದ್ಸತಿ 2 ಸತಿ ಕಾಲ ಇದೇನೆ. ನಮ್ಗೆ ಸಾಕಾಗಿದೆ 30 ವರ್ಷದಿಂದ ಈ ರೋಡ್. ಒಟ್ಟಾರೆ ಈ ಸುದ್ದಿಯನ್ನ ಗಮನಿಸಿಯಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಚ್ಛತೆಗೆ ಮುಂದಾಗಿ ಜನರ ಸಮಸ್ಯೆಗೆ ಫುಲ್ ಸ್ಟಾಪ್ ಹಾಕ್ತಾರಾ? ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಶ್ರೀನಿವಾಸ್, UK9, KR-ಪುರ. ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ.